ಹಾಯ್ ಹಲೋ ನಮಸ್ಕಾರ. ಮ್ಯಾಂಗೋ ಪಚ್ಚ ಸಿನಿಮಾ ನೋಡ್ಕೊಂಡು ಬಂದೆ. ಸುದೀಪ್ ಅವ್ರನ್ನೇ ಸ್ಕ್ರೀನ್ ಮೇಲೆ ನೋಡ್ದಂಗೆ ಆಯ್ತು. ಬಟ್ ಸಂಚಿತ್ ಅವ್ರ ಆಕ್ಟಿಂಗ್ ಹೇಗಿತ್ತು? ಒಂದು ಪ್ರಾಮಿಸಿಂಗ್ ಡೆಬ್ಯೂಟ್ ಆಯ್ತಾ? ಬನ್ನಿ ಎಲ್ಲ ಮಾತಾಡ್ಕೊಂಡು ಬರೋಣ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದ್ರೆ 2001ರಿಂದ ಮೈಸೂರು ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯೋ ಒಂದು ಕತೆ. ಪಚ್ಚ ಕ್ಯಾರೆಕ್ಟರು ಯಾಕೆ ಡ್ರಗ್ಸ್ ಬಿಸ್ನೆಸ್ಗೆ ಎಂಟ್ರಿ ಆಗ್ತಾನೆ, ಎಂಟ್ರಿ ಆದ್ಮೇಲೆ ಏನೇನೆಲ್ಲ ಆಗತ್ತೆ ಅನ್ನೋದೇ ಸಿನಿಮಾ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅದನ್ನ ಈಗಲೇ ಹೇಳ್ಬಿಡ್ತೀನಿ. ಇಷ್ಟ ಆಗದೆ ಇರೋ ವಿಚಾರ ಕೂಡ ಇದೆ. ಅದನ್ನ ಆಮೇಲೆ ಮಾತಾಡೋಣ. ಸಂಚಿತ್ ಅವ್ರಿಗೆ ತುಂಬಾ ಒಳ್ಳೆ ಡೆಬ್ಯೂಟ್ ಇದು. ಅಂದ್ರೆ ಒಂದು ಮಾಸ್ ಕಮರ್ಷಿಯಲ್ ಸಿನಿಮಾಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟ ಆಯ್ತು. ಮತ್ತೆ ಆಕ್ಟಿಂಗ್ ಅಲ್ಲಿ ತುಂಬಾ ಸೆಟಲ್ ಆಗಿದ್ರು ಅಂತ ಅನಿಸ್ತು ನನ್ಗೆ. ಚರಣ್ ರಾಜ್ ಅವರ ಮ್ಯೂಸಿಕ್ ಇದು ಹೇಗ್ ವರ್ಕ್ ಆಯ್ತು ಅಂದ್ರೆ ಕೆಲವೊಂದು ನಾರ್ಮಲ್ ಸೀನ್ ಇದ್ರೂ ಕೂಡ BGM ಇಂದ ಇನ್ನೂ ಎಫೆಕ್ಟಿವ್ ಆಗಿದೆ ಅಂತ ಅನಿಸ್ತು. ಸಿನಿಮಾನ ಎಂಗೇಜಿಂಗ್ ಆಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದೆ. ಮತ್ತೆ ಡೈಲಾಗ್ಸ್ ಇಷ್ಟ ಆಯ್ತು. ಆ ಬ್ಯಾಕ್ ಡ್ರಾಪ್‌ಗೆ ಈ ತರ ಡೈಲಾಗ್ಸ್ ಚೆನ್ನಾಗ್ ಬ್ಲೆಂಡ್ ಆಯ್ತು. ಕೆಲವೊಂದ್ ಕಡೆ ಒಂದೇ ಡೈಲಾಗ್ ಅಲ್ಲಿ ತುಂಬಾ ವಿಷಯ ಕನ್ವೆ ಮಾಡ್ದಂಗಿತ್ತು. ಮತ್ತೆ ಈ ಸಿನಿಮಾ ಇರೋದೇ 1.5 ಗಂಟೆ. ಸೊ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಬೇಗ ಬೇಗ ಎಸ್ಟಾಬ್ಲಿಷ್ ಆಗ್ಬಿಡುತ್ತೆ. ಅಲ್ಲಿ ಸ್ವಲ್ಪ ಟೈಮ್ ತಗೊಂಡು ಇನ್ನೂ ಚೆನ್ನಾಗ್ ಮಾಡ್ಬೋದಿತ್ತು. ಬಿಕಾಸ್ ಸಿನಿಮಾ ಎಮೋಷನಲಿ ಕನೆಕ್ಟ್ ಆಗ್ಬೇಕು ಅಂದ್ರೆ ಸಿನಿಮಾದ ವರ್ಲ್ಡ್ ಹತ್ರ ಆಗ್ಬೇಕು. ಅದು ಸ್ವಲ್ಪ ಮಿಸ್ ಆಯ್ತೇನೋ ಅಂತ ಅನಿಸ್ತು. ಸಿನಿಮಾದ ಡ್ಯೂರೇಷನ್ ಕಮ್ಮಿ ಇರೋದ್ರಿಂದ ಎಲ್ಲೂ ನಾವು ಡಿಸ್ಎಂಗೇಜ್ ಆಗಲ್ಲ. ಬಟ್ ಈಗ ಮ್ಯಾಂಗೋ ಪಚ್ಚ ಅನ್ನೋ ಕ್ಯಾರೆಕ್ಟರ್‌ಗೆ ಸಿನಿಮಾದಲ್ಲಿ ಎಲಿವೇಶನ್ಸ್ ಬರುತ್ತೆ. ಆ ಎಲಿವೇಶನ್ಸ್ BGM ಇಂದ ಮತ್ತೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಂದ ಹೈಲೈಟ್ ಆಗತ್ತೆ ಬಿಟ್ರೆ ರೇಟಿಂಗ್ ಅಲ್ಲಿ ಇನ್ನ ಬೆಟರ್ ಆಗ್ಬೋದಿತ್ತು. ತಗೊಂಡಿರೋ ಬ್ಯಾಕ್ ಡ್ರಾಪ್ ಹೊಸದಿದೆ. ಹೇಳಿರೋ ವಿಷಯ ರೂಟೀನ್ ಆಗೇ ಇದೆ. ಒಟ್ನಲ್ಲಿ ಒಂದಂತೂ ನಿಜ, ಸಂಚಿತ್ ಅವ್ರಿಗೆ ತುಂಬಾ ಒಳ್ಳೆ ಸ್ಟಾರ್ಟ್ ಇದು. ನೆಕ್ಸ್ಟ್ ಅವರು ಜಾಸ್ತಿ ಟೈಮ್ ತಗೊಂಡಲೆ ಕಂಟಿನ್ಯೂಯಸ್ ಆಗಿ ಸಿನಿಮಾ ಮಾಡ್ತಾ ಹೋದ್ರೆ ಜನರಿಗೆ ತುಂಬಾ ಹತ್ರ ಆಗ್ಬೋದು. ಬಿಕಾಸ್ ಆ ಎಬಿಲಿಟಿ ಇದೆ ಅವ್ರಿಗೆ. ಆಲ್ ದ ಬೆಸ್ಟ್ ಅವ್ರಿಗೆ. ಇನ್ನೊಂದು ಮೇನ್ ಪಾಯಿಂಟು, ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಕೆಲವೊಂದು ಶಾರ್ಟ್ಸ್ ಸಖತ್ತಾಗಿದ್ವು. ಟ್ರೈಲರ್ ಅಲ್ಲಿ ಬರುತ್ತಲ್ವಾ, ಪಚ್ಚ ಕುತ್ಕೊಂಡ ತಕ್ಷಣ ಹಿಂದೆ ಲೈಟ್ ಆನ್ ಆಗುತ್ತಲ್ಲ, ಅದು ಇಷ್ಟ ಆಯ್ತು. ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೊಳ್ಳೆ ಸರ್ಪ್ರೈಸ್ ಇದೆ. ಸ್ಪಾಯ್ಲರ್ಸ್ ನ ಅವಾಯ್ಡ್ ಮಾಡಿ ಸಿನಿಮಾನ ನೋಡಿ. ಸೊ ಸಿನಿಮಾ ಡೀಸೆಂಟ್ ಆಗಿದೆ, ಆರಾಮಾಗಿ ನೋಡ್ಬೋದು, ಎಂಗೇಜಿಂಗ್ ಆಗಿದೆ. ಇದಾಗಿತ್ತು ಮ್ಯಾಂಗೋ ಪಚ್ಚ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ಸ್ನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬೈ ಬೈ.